ಇಂದಿನ ಯುವ ಜನತೆ ಕೃಷಿಯಿಂದ ದೂರ ಸರಿಯುತ್ತಿರುವ ಈ ಸಂದರ್ಭದಲ್ಲಿ ಕೃಷಿಯ ಮಹತ್ವವನ್ನು ಯುವ ಪೀಳಿಗೆಗೆ ಪರಿಚಯಿಸುವ ವಿಶಿಷ್ಟ ಪ್ರಯತ್ನವೊಂದು ಉಡುಪಿಯಲ್ಲಿ ನಡೆದಿದೆ. ಗದ್ದೆಯಲ್ಲೇ ಕೃಷಿ ಪಾಠ, ನೇಜಿ ನಡುವ ಅನುಭವ, ಗ್ರಾಮೀಣ ಕ್ರೀಡೆಗಳ ಮೂಲಕ ಯುವಕರಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ. ಕೃಷಿಯಿಂದ ಯುವ ಸಮುದಾಯ ಹಿಂದೆ ಸರಿಯುವ ಕಾಲಕ್ಕೆ ಈ ರೀತಿಯ ಕಾರ್ಯ ಯುವ ಪೀಳಿಗೆಗೆ ಕೃಷಿ ಒಲವು ಮೂಡಿಸುವಂತೆ ಮಾಡಿದೆ. ಗದ್ದೆ, ನೀರು, ಮಣ್ಣು, ಸಂಭ್ರಮ ಇವೆಲ್ಲವೂ ಒಂದಾಗಿ ಸೇರಿ ಕೃಷಿಯ ಮಹತ್ವವನ್ನ ಯುವ ಪೀಳಿಗೆಗೆ ಮನದಟ್ಟು ಮಾಡಿದ ಅಪರೂಪದ ಕ್ಷಣಗಳಿಗೆ ಉಡುಪಿ ಸಾಕ್ಷಿಯಾಯಿತು. ಪಾದೂರು ಗ್ರಾಮದ ಸುಮನ್ ಅವರ ಗದ್ದೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಯುವಕರು, ಯುವತಿಯರು ಉತ್ಸಾಹದಿಂದ ಗದ್ದೆಗೆ ಇಳಿದು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರು. ಸಿಎಸ್ಐ ಕೆಎಸ್ಡಿ ಉಡುಪಿ ವಲಯ ಪ್ರಾದೇಶಿಕ ಪರಿಷತ್ ವತಿಯಿಂದ ಆಯೋಜಿಸಲಾದ ಕೃಷಿ ಪಾಠದಲ್ಲಿ ಭತ್ತದ ಕೃಷಿಯ ವಿವಿಧ ಹಂತಗಳನ್ನು ಪ್ರಾಯೋಗಿಕವಾಗಿ ಪರಿಚಯಿಸಲಾಯಿತು. ಇವತ್ತಿನ ದಿನದಲ್ಲಿ ಯುವ ಜನರಿಗೆ ಕೇವಲ ಕುಳಿತು ಸಂಪಾದನೆ ಮಾಡುವಂಥ ಕಾಯಕ ಹೆಚ್ಚಾಗ್ತದೆ. ಶ್ರಮ ಪಟ್ಟು ಮಾಡುವಂಥ ಕಾಯಕವನ್ನು ಅವರು ಎಂದೂ ಆದ್ಕೊಳ್ಳೋದಿಲ್ಲ. ಉದಾಹರಣೆಗೆ ನಾವು ಹಣ ಸಂಪಾದನೆ ಮಾಡಿದ್ರೆ ಎಲ್ಲವೂ ನಮಗೆ ಸಿಗ್ತದೆ ಅನ್ನುವಂಥದ್ದು. ಆದರೆ ನಿಜವಾಗಿ ಈ ಕೃಷಿಯನ್ನು ಒಂದು ವೇಳೆ ಯುವಜನರು ಒಂದು ವಿಧದಲ್ಲಿ ಆಯ್ಕೆ ಮಾಡ್ಕೊಳ್ಳೋದಾದರೆ ಇದರಲ್ಲೂ ಸಹ ಅಷ್ಟೇ ಲಾಭ ಉಂಟು. ಒಂದು ವೇಳೆ ತನಗೆ ಬೇಕಾದಷ್ಟು ಸಂಪಾದನೆ ಮಾಡಿ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯುವಜನರು ಈ ನಿಟ್ಟಿನಲ್ಲಿ ಇಂಥ ಕಡೆ ಗಮನ ಹರಿಸೋದಾದರೆ ಖಂಡಿತವಾಗಿಯೂ ಕೇವಲ ಒಂದು ಸಮುದಾಯ ಮಾತ್ರ ಅಲ್ಲ, ಎಲ್ಲ ಸಮುದಾಯಕ್ಕೆ ಉಣ್ಣಲಿಕ್ಕೆ ಬೇಕಾದಂಥ ಆಹಾರ ಸಮೃದ್ಧಿಯಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಹಿರಿಯ ರೈತರ ಮಾರ್ಗದರ್ಶನದಲ್ಲಿ ಯುವಕರು ನೇಜಿ ನೆಡುವ ಅನುಭವ ಪಡೆದರು. ಮಣ್ಣಿನೊಂದಿಗೆ ಬೆರೆತು ಕೃಷಿಯ ಶ್ರಮ ಮತ್ತು ಅದರ ಸಾರ್ಥಕತೆಯನ್ನ ಅರಿತುಕೊಂಡ್ರು. ಕೃಷಿ ಪಾಠದ ಜೊತೆಗೆ ಗ್ರಾಮೀಣ ಕ್ರೀಡೆಗಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿದ್ವು. ಇನ್ನು ಗದ್ದೆಯಲ್ಲಿ ನಡೆದ ವಿವಿಧ ಆಟಗಳು ಎಲ್ಲರಲ್ಲೂ ಸಂಭ್ರಮ ಮೂಡಿಸಿದವು. ಕೋಣಗಳನ್ನ ಗದ್ದೆಗೆ ಇಳಿಸುವ ಮೂಲಕ ಯಾಂತ್ರೀಕರಣಕ್ಕೂ ಮುನ್ನ ಕೃಷಿ ಹೇಗೆ ನಡೆಯುತ್ತಿತ್ತು ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಲಾಯಿತು. ಉದ್ಯೋಗದ ಹುಡುಕಾಟದಲ್ಲಿ ನಗರಗಳತ್ತ ಮುಖ ಮಾಡುತ್ತಿರುವ ಇಂದಿನ ಯುವ ಜನತೆಗೆ ಕೃಷಿಯು ಬದುಕಿನ ಅವಿಭಾಜ್ಯ ಅಂಗ ಎಂಬ ಸಂದೇಶವನ್ನ ಈ ಕಾರ್ಯಕ್ರಮ ಸಾರಿತು. ಶ್ರಮ, ಸ್ನೇಹ, ಸಹಭಾಗಿತ್ವ ಮತ್ತು ಪ್ರಕೃತಿಯೊಂದಿಗಿನ ನಂಟನ್ನ ಮತ್ತೊಮ್ಮೆ ನೆನಪಿಸುವ ಪ್ರಯತ್ನ ಇದಾಗಿತ್ತು. ಯಮನಸ್ಥರು ಅಥವಾ ಮಕ್ಕಳು ಈ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆ ಮಾಡೋದು ಬಹಳ ಪ್ರಾಮುಖ್ಯ ಅಂತ ಅನಿಸುತ್ತೆ. ಯಾಕಂದರೆ ಇವತ್ತು ನಾವು ಎಲ್ಲಿ ಗದ್ದೆ ಇತ್ತೋ ಅಲ್ಲೆಲ್ಲ ನಾವು ಲೇಔಟ್ಗಳನ್ನ ನೋಡ್ತಾ ಇದ್ದೇವೆ, ಎಲ್ಲಿ ತೋಟ ಇತ್ತೋ ಅಲ್ಲೆಲ್ಲ ನಾವು ಲೇಔಟ್ಗಳನ್ನ, ಕಟ್ಟಡಗಳು, ಮನೆಗಳನ್ನು ನೋಡ್ತಾ ಇದ್ದೇವೆ. ಕೆಲವು ಕಡೆ ಇಂಡಸ್ಟ್ರಿಯಲ್ ಆಗಿದೆ. ಅದರೆಲ್ಲದರ ಪರಿಣಾಮ ಆಹಾರದ ಕೊರತೆ ಖಂಡಿತವಾಗಿಯೂ ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ ಖಂಡಿತವಾಗಿ ಆಗ್ತಾ ಇದೆ. ಅದರಿಂದ ಹೊರಬಂದು ಬರಬೇಕಾದ್ರೆ ಖಂಡಿತವಾಗಿ ಯವನಸ್ಥರು ಈ ನಿಟ್ಟಿನಲ್ಲಿ ಕಾರ್ಯ ಮಾಡಿಕೊಂಡು, ಅಭ್ಯಾಸ ಮಾಡಿಕೊಂಡು ಇದರ ಒಂದು ವೇಳೆ ಆಸಕ್ತಿ ಮೂಡಿಸ್ಕೊಳ್ಳೋದಾದರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಕೃಷಿ ಕೇವಲ ಒಂದು ವೃತ್ತಿಯಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಜೀವನಾಧಾರ. ಇಂತಹ ಕಾರ್ಯಕ್ರಮಗಳು ಯುವ ಪೀಳಿಗೆಯಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮತ್ತು ಗೌರವವನ್ನ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಗ್ರಾಮೀಣ ಬದುಕಿನ ಮೌಲ್ಯಗಳನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಸೇತುವೆಯಾಗಿದೆ.